ಪಾರ್ಲಿಮೆಂಟ್ನಾಗೂ ಚರ್ಚೆ ಆಯ್ತು ಸರ್. ಆಕ್ಚುಲಿ ಕುಂಭಮೇಳದ್ದು ಅಲ್ಲಿ ಅವ್ರು ಹೇಳ್ತಾರ 10 ಜನ 20 ಜನ ಅಥವಾ 30 ಜನ ಡೆತ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಅಲ್ಲಿ ಲೋಕಲ್ ಅವ್ರು ಹೇಳೋ ಪ್ರಕಾರ 200-300 ಜನ ಡೆತ್ ಆಗಿದ್ದಾರೆ. JCB ಎತ್ತು ಹೋಗದಾರ ಹಾಕಿದಾರೆ. ಈಗ ಅದ್ರ ಬಗ್ಗೆ ಏನಾಗ್ಯದ ಗೊತ್ತಾ, ನಾವ್ ಏನೇ ಮಾತಾಡಿದ್ರೆ ಮೋದಿ ವಿರುದ್ಧ ನಂಗೆ ನಿಮಗೆ ಅನ್ಸ್ಬಿಡುತ್ತೆ. ಮೋದಿ ಅವರು ಈ ದೇಶಕ್ಕೆ ಪರ್ಯಾಯ ಅಲ್ಲ, ಕಾಂಗ್ರೆಸ್ ಈ ದೇಶಕ್ಕೆ ಪರ್ಯಾಯ ಅಲ್ಲ, ಬಿಜೆಪಿನೂ ಈ ದೇಶಕ್ಕೆ ಪರ್ಯಾಯ ಅಲ್ಲ. ಈ ದೇಶದ ಜನ ಎಲ್ಲಿವರೆಗೆ ಜನ ಪ್ರಜ್ಞಾವಂತರಾಗೋದಿಲ್ಲ, ಎಲ್ಲಿವರೆಗೆ ಜನ ಅರ್ಥ ಮಾಡ್ಕೊಳಂಗಿಲ್ಲ, ಇದು ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ ಇದೆ. ನಮ್ ಬೇರೆ ಭಾಷೆದಲ್ಲಾದ್ರೆ ಚೆನ್ನಾಗಿ ಹೇಳ್ಬೋದು, ಹೋಗ್ತದೆ, ದಿಕ್ಕು ತಪ್ಪು ಹೋಗ್ತದೆ. ಇವತ್ತು ದಿಕ್ಕು ತಪ್ಪು ಹೋಗಿರ್ತಕ್ಕಂಥ ಲೆಕ್ಕದಲ್ಲಿ ಈ ದೇಶ ಇದೆ, ಅದ್ರ ಬಗ್ಗೆ ಚರ್ಚೆ ಆಗಕ್ಕೆ ರೆಡಿ ಇಲ್ಲ. ಈ ದೇಶ ದಿಕ್ಕು ತಪ್ಪು ಹೋಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಕ್ಕೆ ರೆಡಿ ಇಲ್ಲ. ವಿ ಆರ್ ರೆಡಿ ಟು ಹ್ಯಾವ್ ಅ ಸಿ ನಾವು ಅವ್ರು ನರೇಂದ್ರ ಮೋದಿ ಅವ್ರು ನಮ್ಮ ಪ್ರಧಾನಮಂತ್ರಿ ಏನ್ ಬೇರೆ ದೇಶದ ಪ್ರಧಾನಮಂತ್ರಿ ಏನ್ರಿ? ಬಟ್ ಈ ದೇಶದ ಪ್ರಧಾನಮಂತ್ರಿಗೆ 24 ತಾಸು ಬೆಳಗ್ಗಿನಿಂದ ಮಂಗಳಾರತಿ ಮಾಡ್ಕೊಂಡು ಓ ಅಂತ ಹೇಳ್ಕೊಂತ ಹೋದ್ರೆ ಇದ್ರ ಬಗ್ಗೆ ಹೋಗೋ ಬಗ್ಗೆ ಚರ್ಚೆ ಆಗ್ಲಿದ್ರೆ ಯಾರಿಗೆ ನುಕ್ಸಾನ ಆಗೋದು? ನರೇಂದ್ರ ಮೋದಿ ಅವ್ರ ರೈತ ಇನ್ನ 5 ವರ್ಷ ಪ್ರಧಾನಮಂತ್ರಿ ಆಗ್ತಾರೆ, ಹೋಗ್ತಾರೆ, ಅವ್ರಿಗೇನು ತೊಂದರೆ ಇದೆ? ಅವ್ರಿಗೆ ನುಕ್ಸಾನ ಇದೆಯಾ? ನುಕ್ಸಾನ ಆಗಿ ದೇಶಕ್ಕೆ. ನಾಳೆ ಕಾಂಗ್ರೆಸ್ನ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಬಂದು ಅವ್ರು ಈ ದೇಶನ ಹಾಳು ಮಾಡಿದ್ರೆ ಅವ್ರ ಪ್ರಧಾನಮಂತ್ರಿ ಅವ್ರಿಗೆ ಅನುಕೂಲ ಆಗುತ್ತೆ. ಬಟ್ ಹಾಳಾಗದು ಯಾರಿಗೆ? ಮತ್ತೆ ದೇಶದ ಹಾಳಾಗಿರ್ತಕ್ಕಂಥ ಕೇಳೋ ಪ್ರಶ್ನೆ ಎಲ್ಲರಿಗೂ ಅಧಿಕಾರ ಇದೆಯಲ್ಲ. ನಾವ್ ಯಾಕೆ ಪದೇ ಪದೇ ಅವ್ರನ್ನ ಕೇಳ್ತೀವಿ ಅಂದ್ರೆ ಪದೇ ಅವ್ರ ಮುಖಾಂತರ ಈ ದೇಶ ನಡೀತಂತ ಏನ್ ತೋರಿಸ್ತದ್ರೆ ಬೆಳಗ್ಗಿಂದ ಸಾಯಂಕಾಲವರೆಗೆ, ಅದೇ ನಮಗೆ ನಾವು ಇರತಕ್ಕಂಥದ್ದು. ಬಿಜೆಪಿಯ 5 ಯಾವ್ದನ್ನ ಕ್ಯಾಬಿನೆಟ್ ಸಚಿವರು ಹೆಸರು ಹೇಳ್ಬಿಡ್ಬೋದಾ ನೀವು? ಹೇಳ್ರಿ ನೋಡೋಣ, ಮಾಧ್ಯಮದ ನೀವು ಇದಿರಲ್ಲ. ಬಿಜೆಪಿಯ 5 ಕ್ಯಾಬಿನೆಟ್ ಸಚಿವರು ಯಾರನ್ನ ಹೆಸರು ಹೇಳ್ಬೋದಾ ಕೇಂದ್ರದಲ್ಲಿ? ಯಾರಿಗೆ ಗುರ್ತೈತಿ? ಯಾಕಪ್ಪಕ್ಕ ಯಾರು ನೋಡಿರಿ? ಅಕ್ಕಪಕ್ಕ ಎಲ್ಲ ನೋಡಿರಿ ನೀವು? ಪಕ್ಕ ಅವ್ರು ಬೇರೆ ಬಿಡ್ರಿ. ಅಕ್ಕ ಅದೇ ರೀ, ಇದನ್ನೇ ಅದಕ್ಕೆ ಮೊನ್ನೆ ಹೇಳ್ದ ನಿಮಗೆ ಒಂದು ಸ್ಟೋರಿ ಹೇಳ್ದಲ್ಲ. ಜಾಪನೀಸ್ ಪ್ರೈಮ್ ಮಿನಿಸ್ಟರ್ ಈ ದೇಶಕ್ಕೆ ಬಂದಾಗ ಇಷ್ಟೆಲ್ಲ ನಿಮಗೆ ಕೆಲಸ ಮಾಡಕ್ ಟೈಮ್ ಇದೆ, ಬುಲೆಟ್ ಟ್ರೈನ್ ಯಾಕೆ ಬೇಕಂತ ಹೇಳ್ದ. ನಾವ್ ಇಂಥದಾಗಿರೋದು ವ್ಯವಸ್ಥೆಯಲ್ಲಿ ಇವರು ಏನನ್ನ ಮಾಡ್ಬೋದು ರೂಲ್ಸ್ ಪ್ರಕಾರ. ಹಿಂದೂ ಧರ್ಮದ ಪ್ರಕಾರ ಈ ದೇವರ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಯಾರು ಮಾಡ್ಬೇಕು? ಮತ್ ಇವ್ರು ಹೆಂಗ್ ಮಾಡಿದ್ರು? ಅವ್ರ ರಾಮ ಟೆಂಪಲ್ ನಲ್ಲಿ, ರಾಮ ಮಂದಿರನಲ್ಲಿ ಇವ್ರು ಹೆಂಗ್ ಪ್ರತಿಷ್ಠಾಪನೆ ಮಾಡಿದ್ರು? ನೀವ್ಯಾಕೆ ಕೇಳಂಗಿಲ್ಲ ಪ್ರಶ್ನೆ? ನಡೀತದೆ ಪಿಕ್ಚರ್ ಅವ್ರದ್ದು. ಧರ್ಮ ವಿರೋಧಿ ಇವರು, ಆಚಾರ ವಿಚಾರ ವಿರೋಧಿ ಮೋದಿ ಅವರೇ. ಇವ್ರು ಹೆಂಗ್ ಮಾಡಿದ್ರು? ಮೋದಿ ಅವ್ರು OBC ಅಂತ ಅವ್ರು ಹೇಳ್ತಾರಲ್ವಾ, ಮೈ OBC ಕಾ ಹೂ ಅಂತ ಯಾರು ಹೇಳೋದು? ಮೋದಿ ಅವ್ರು. ಮತ್ತೆ ಹಂಗಂಗಿದ್ರೆ ಎಲ್ಲ ಗುಡಿಗಳಿಗೆ OBC ಕೊಡ್ರಿ ಅವಕಾಶ. ಈಗ ಒಂದ್ಸಲಿ ಮೋದಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಅವಕಾಶ ಆಗ್ಬೇಕಲ್ಲ, ಮತ್ತೆ ಕೊಟ್ಬಿಡ್ರಿ ಎಲ್ಲ ಗುಡಿಗಳಿಗೆ, ಅವ್ರಿಗೆ ಮಾಡಕ್ ಕೊಡ್ರಿ, ಬೇರೆ ಸಮಾಜದವ್ರಿಗೆ ಕೊಡ್ರಿ. ನೀವು 24 ತಾಸು ನೀವು ಪ್ರತಿಷ್ಠಾಪನೆ ಮಾಡಕ್ ನಿಮ್ಗೆ ಅಧಿಕಾರನೇ ಇಲ್ಲಲ್ಲ. ಇವ್ರು ಏನ್ ಮಾಡೋದು ನಡೀತದ? ಪಿಕ್ಚರ್ ನಡೀಲಿ ಪಿಕ್ಚರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.